ಹಾಯ್ ಫ್ರೆಂಡ್ಸ್. ಇವತ್ತು ಸಡನ್ಲಿ ದೇವಸ್ಥಾನಕ್ಕೆ ಹೋಗೋ ಪ್ಲ್ಯಾನ್ ಆಯಿತು. ನಾನು 10 o'clock ತನಕ ಮಲಗಿದೆ, ಏನೂ ಪ್ರೋಗ್ರಾಮ್ ಇಲ್ಲ ಅಂತ. ಸಡನ್ಲಿ ದೇವಸ್ಥಾನಕ್ಕೆ ಹೋಗಬೇಕಾಗಿರೋದ್ರಿಂದ ಬೇಗ ಎದ್ದು ಸ್ನಾನ ಮಾಡಿ ರೆಡಿಯಾಗಿ ಮನೆ ಬಿಡಬೇಕಾದ್ರೆ 1:45 ಆಯಿತು. 1:45ಗೆ ಹೊರಟ್ವಿ. ಬಟ್ ಇವತ್ತು ನಾನೇ ಡ್ರೈವಿಂಗ್ ಮಾಡೋಣ ಅಂತ ಅಂದ್ಕೊಂಡು ಕಾರ್ ತೊಗೊಂಡೆ. ಬಟ್ ಇಷ್ಟು ದಿನ 2 times ದೇವಸ್ಥಾನಕ್ಕೆ ಹೋಗಿದ್ದೀನಿ. ಅವಾಗೆಲ್ಲ ಫ್ರೆಂಡ್ಸ್ ಜೊತೆ ಹೋಗ್ತಾಯಿದ್ದೆ, ಡ್ರೈವರ್ ಬರ್ತಾಯಿದ್ರು. ಅದರಿಂದ ಏನು ರಿಸ್ಕ್ ತೊಗೋತಾ ಇರಲಿಲ್ಲ. ಬಟ್ ಇವತ್ತು ಸಡನ್ಲಿ ಮನೇಲೇ ಪ್ಲ್ಯಾನ್ ಆಗಿರೋದ್ರಿಂದ ನನ್ನ ಫ್ರೆಂಡ್ಸ್ಗಳನ್ನ ಯಾರನ್ನೂ ಕರೆಯೋದಕ್ಕೆ ಅಷ್ಟು ಟೈಮ್ ಸಿಗಲಿಲ್ಲ. ಓಕೆ ಅಂತ ಹೇಳಿ ನಾನೇ ಕಾರ್ ತೊಗೊಂಡು ಹೊರಟೆ. ನೋಡಿ, ಹೋಗ್ಬೇಕಾದ್ರೆ ಹಸು ಸಿಕ್ತು. ಹಾಗೆ ಹಸುಗೆ ನಮಸ್ಕಾರ ಮಾಡಿಕೊಂಡು ಮುಂದೆ ಹೊರಟೆ. ಇವಾಗ 1:45 ಆಗಿದೆ ಟೈಮು. ಬಟ್ ಎಷ್ಟು ಗಂಟೆಗೆ ರೀಚ್ ಆಗ್ತೀವಿ ಅನ್ನೋದು ಐಡಿಯಾ ಇಲ್ಲ. ನನಗೆ ಬಂದುಬಿಟ್ಟು ಟೈಮಿಂಗ್ಸ್ ಒಂದು 2 hours ತೋರಿಸ್ತಾ ಇದೆ ಅಲ್ಲಿಗೆ. ಬಟ್ 2 hours ರೀಚ್ ಆಗ್ತೀನಿ ಅಂತ ಡೌಟ್ ಇದೆ. ಯಾಕಂದರೆ ನಮಗೆ ರೂಟ್ ಬಂದುಬಿಟ್ಟು ಮಾಗಡಿ ಕಡೆಯಿಂದ ಬಂದು 5 ಕಿಲೋಮೀಟರ್ ಕಮ್ಮಿ ಇದೆ. ನೆಲಮಂಗಲ ರೂಟಿಂದ 5 ಕಿಲೋಮೀಟರ್ ಜಾಸ್ತಿ ತೋರಿಸ್ತಾ ಇದೆ. ಅದರಿಂದ ಮಾಗಡಿ ರೂಟಲ್ಲೇ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಬಟ್ ಆ ರೋಡ್ ಹೇಗಿದೆ ಅಂತ ನನಗೆ ಐಡಿಯಾ ಇಲ್ಲ. ನೋಡೋಣ ಎಷ್ಟು ಗಂಟೆಗೆ ರೀಚ್ ಆಗ್ಬೋದಂತ. ಹಾಗೆ ಪೆಟ್ರೋಲ್ ಕಡಿಮೆ ಇರೋದ್ರಿಂದ ಪೆಟ್ರೋಲ್ ಹಾಕಿಸ್ಕೊಂಡೆ. 10 ಲೀಟ್ರ್ ಹಾಕ್ಸಿದ್ದೀನಿ. ಹೋಗಿ ಬರೋದಕ್ಕೆ ಸಾಕು ಅಂತ ಅನಿಸುತ್ತೆ. ಫುಲ್ ಖಾಲಿಯಾಗಿತ್ತು ಪೆಟ್ರೋಲು. ನೋಡೋಣ ಎಷ್ಟು ಹೋಗಿ ಬರೋ ತನಕ ಸಾಕಾಗುತ್ತಾ ಏನಂತ. ನನಗೆ ಗೊತ್ತಿರೋ ಪ್ರಕಾರ ಸಾಕು, 10 ಲೀಟ್ರ್ ಹಾಕಿಸಿದ್ರೆ ಸಾಕು ಅಂತ ಅಂದ್ಕೊಂಡಿದ್ದೀನಿ. ಆಗಬಹುದು. ಇಲ್ಲಿ ಬಿಡಬೇಕಾದ್ರೆ ನೋಡಿ 2 ಗಂಟೆ ಆಗಿತ್ತು. ನಾವು ಈ ಕಡೆ ಮಾಗಡಿಗೆ ಹೋಗೋ ಕಡೆ ನೋಡಿ, ಬೆಂಗಳೂರಿಗೆ ಹೋಗೋ ಕಡೆ ಎಷ್ಟು ಜಾಮ್ ಆಗಿದೆ ಅಂತಂದರೆ, ಗೊಲ್ರಟ್ಟಿ ನೈಸ್ ರೋಡಿಂದ ಹಿಡಿದು ತುಂಬ ಅಂದರೆ 2 ಕಿಲೋಮೀಟರ್ಸ್ ತನಕ ಜಾಮ್ ಆಗಿದೆ ಫ್ರೆಂಡ್. ಅದೇ ಜಾಮ್ ಏನಾದರೂ ಈ ಕಡೆ ರೋಡಲ್ಲಿ ಇದ್ದಿದ್ದರೆ ನಾವು ದೇವಸ್ಥಾನ ತಲುಪೋದೆ ಒಂದು 6 ಗಂಟೆ 7 ಗಂಟೆ ಆಗೋದೇನೋ. ಹೆವಿ ಅಂದರೆ ಹೆವಿ ಟ್ರಾಫಿಕ್ ಇದೆ. ಬಟ್ ಗೊತ್ತಿಲ್ಲ ಇವತ್ತು ಥರ ಟ್ರಾಫಿಕ್ ಇದೆಯೋ ಅಥವಾ ಡೈಲಿ ಇದೇ ಥರ ಟ್ರಾಫಿಕ್ ಇದೆಯೋ ಗೊತ್ತಿಲ್ಲ. ಆದರೆ ಡೈಲಿ ಈ ಥರ ಟ್ರಾಫಿಕ್ ಇದ್ದರೆ ಮಾತ್ರ ದೇವರೇ ಕಾಪಾಡಬೇಕು. ನೋಡಿ ಎಷ್ಟು ಟ್ರಾಫಿಕ್ ಇದೆ. ಹಬ್ಬ, ನನಗೆ ಅಲ್ಲಿ ಸ್ವಲ್ಪ ಅಂದ್ಕೊಂಡು ಬಂದೆ ಟ್ರಾಫಿಕ್ಕು. ನೋಡಿದ್ರೆ ಅಲ್ಲಿ ಸ್ಟಾರ್ಟ್ ಆಗಿದ್ದು ಇನ್ನೂ ಎಂಡೇ ಆಗಿಲ್ಲ. ಹಾಗೆ ಅದನ್ನೆಲ್ಲ ಮುಗಿಸ್ಕೊಂಡು ನೋಡಿ ಮ್ಯಾಪ್ ಹೇಗೆ ತೋರಿಸ್ತಾ ಇದೆ ಹಾಗೆ ಹೋಗ್ತಾ ಇದ್ದೀವಿ. ನಮಗಂತೂ ಐಡಿಯಾನೇ ಇಲ್ಲ ಸ್ವಲ್ಪನೂ. ರೋಡು ಇವಾಗ ಕಾಮಗಾರಿ ಎಲ್ಲ ನಡೀತಾ ಇದೆ. ಒಂದು ಸ್ವಲ್ಪ ದೂರ ಅಷ್ಟೇ ರೋಡು ಚೆನ್ನಾಗಿ ಸಿಕ್ಕಿದ್ದು. ಮಧ್ಯೆ ಕೆಲಸ ಮಾಡ್ತಾಯಿದ್ದಾರೆ. ಆದರೆ ವೆದರ್ ಮಾತ್ರ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನೋಡಿ, ಈ ಮಳೆಗಾಲದಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತಂದರೆ ಏನೋ ಒಂಥರ ಗುಡ್ ಫೀಲ್ ಆಗ್ತಾ ಇದೆ. ಡ್ರೈವ್ ಮಾಡೋದಕ್ಕೆ ಖುಷಿ ಆಗ್ತಾ ಇದೆ. ನಾನು ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಜಾಸ್ತಿ ಡ್ರೈವ್ ಮಾಡೋದಕ್ಕೆ ಇಷ್ಟ ಆಗಲ್ಲ ನನಗೆ. ಆದರೆ ಇವತ್ತು ಮಾತ್ರ ಏನೋ ಒಬ್ಬಳೇ ಇದ್ದೀನಲ್ಲ ಅಂತ ಅಂದ್ಕೊಂಡು ನಾನು ಕಾರ್ ತೆಗೆದಿದ್ದಷ್ಟೇ. ಮನೆ ಬಿಡ್ಬೇಕಾದ್ರೆ ಬೇಜಾರಾಯಿತು, ಅಷ್ಟು ದೂರ ಓಡಿಸ್ಬೇಕಲ್ಲ ಅಂತ. ಬಟ್ ಈ ವೆದರ್ ನೋಡಿ, ಈ ಲೊಕೇಶನ್ ನೋಡಿ ನನಗೆ ಎಲ್ಲೂ ಕೂಡ ಬೇಜಾರು ಅನ್ನಿಸ್ಲಿಲ್ಲ. ನನಗೆ ಒಂದು ಪ್ರಾಬ್ಲಮ್ ಏನಂದರೆ ಫ್ರೆಂಡ್ಸ್, ಗಾಡಿ ಓಡಿಸ್ಬೇಕಾದ್ರೆ ನಿದ್ದೆ ಬರುತ್ತೆ ನನಗೆ. ಅದು ಕಂಟ್ರೋಲ್ ಮಾಡೋದಕ್ಕೆ ಆಗೋಲ್ಲ. ಅದರಲ್ಲೂ ಪಕ್ಕದಲ್ಲಿ ಮಲಗೋರಿದ್ರಂತೂ ಮುಗೀತು ಕತೆ. ಸೈಡ್ಗೆ ಹಾಕ್ಬಿಟ್ಟು ಮಲ್ಕೋಬೇಕು ಗಾಡಿನ ಅಷ್ಟೇ. ಬಟ್ ಈ ವೆದರ್ನ ನೋಡಿ ನನಗೆ ಎಲ್ಲೂ ಕೂಡ ಬೇಜಾರು ಆಗಲಿಲ್ಲ, ನಿದ್ದೆನೂ ಬರಲಿಲ್ಲ. ಆರಾಮ ಅಂದರೆ ತುಂಬ ಆರಾಮ ಅನ್ನಿಸ್ತು ಡ್ರೈವಿಂಗು. ಹಾಗೆ ದೇವಸ್ಥಾನ ರೀಚ್ ಆದ್ವಿ. ಹಾಗೆ ನೋಡಿ ಯಾರೋ ಒಬ್ಬರು ತಾತ ಬಂದು ಏನಕ್ಕೋ ಅಮೌಂಟ್ ಕೇಳಿದ್ರು. ಅವ್ರಿಗೆ ಸ್ವಲ್ಪ ಅಮೌಂಟ್ ಕೊಟ್ಬಿಟ್ಟು ದೇವರಿಗೆ ಹೂವು ಮತ್ತು ಸ್ವಲ್ಪ ತುಳಸಿ ತೊಗೊಂಡ್ವಿ. ಕೃಷ್ಣ ಆಗಿರೋದ್ರಿಂದ ತುಳಸಿ ತುಂಬ ಇಷ್ಟ ಅಲ್ಲ. ಪೂಜೆ ಐಟಮ್ಸ್ನೆಲ್ಲ ತೊಗೊಂಡು ಹೊರಟ್ವಿ. ಬಟ್ ಇವಾಗ ನೋಡಿ ನಾನೊಂದು ಮಿಸ್ಟೇಕ್ ಮಾಡಿದೆ ಇಲ್ಲಿ. ಏನಂದರೆ ಕಾನ್ಫಿಡೆನ್ಸ್ ಅಲ್ಲ, ಓವರ್ ಕಾನ್ಫಿಡೆನ್ಸ್ಗೆ ಸ್ಟ್ರೈಟ್ ಹೋಗೋದು ಬದಲು ರೈಟ್ ತೊಗೊಂಡೆ. ನಾನು 2 times ನೋಡಿದೆ. ಬಟ್ ಈ ಲೊಕೇಶನ್ ಮಾತ್ರ ಗೊತ್ತಿತ್ತು. ದೇವಸ್ಥಾನ ಸ್ಟ್ರೈಟಾ ಅಥವಾ ರೈಟಾ ಅನ್ನೋದು ಗೊತ್ತಿಲ್ಲ. ರೈಟ್ ಅಂದ್ಕೊಂಡು ರೈಟ್ ತೊಗೋಬಿಟ್ಟೆ. ಅಲ್ಲಿ ಅಷ್ಟು ಜನ ಇದ್ರೂ ನಾನು ಯಾರನ್ನೂ ಕೇಳಲಿಲ್ಲ. ಬಿಡು, ಬಂದಿದ್ದೀನಲ್ಲ 2 times ಅಂತ ರೈಟ್ ತೊಗೊಂಡು ಹೋದರೆ 2 ಕಿಲೋಮೀಟರ್ ಹೋಗಿದ್ದೀನಿ ಫ್ರೆಂಡ್ಸ್. ದೇವಸ್ಥಾನನೇ ಸಿಕ್ಕಿಲ್ಲ. ಎಲ್ಲ ಗದ್ದೆ, ಮರ, ಗಿಡ ಇದೇ ಕಾಣಿಸ್ತಾ ಇದೆ. ನನಗೆ ಯಾಕೋ ಸ್ವಲ್ಪ ಡೌಟ್ ಆಯಿತು, ಇದಲ್ವೇನೋ ರೂಟ್ ಅಂತ. ಯಾಕಂತಂದರೆ ಯಾರು ದೇವಸ್ಥಾನಕ್ಕೆ ಹೋಗೋ ಜನನೂ ಕೂಡ ಯಾರೂ ಕಾಣಿಸ್ತಾ ಇಲ್ಲ. ಅಲ್ಲಿ ಒಂದು ವೆಹಿಕಲ್ಸು ಕೂಡ ಆ ಕಡೆ ಓಡಾಡ್ತಾ ಇಲ್ಲ. ದೇವಸ್ಥಾನ ಅಂದರೆ ಅಟ್ಲೀಸ್ಟ್ ಒಂದು ವೆಹಿಕಲ್ಸ್ ಹೋಗೋದು ಬರೋದೆಲ್ಲ ಇರುತ್ತೆ, ಏನೂ ಇಲ್ಲ. ಅದರಿಂದ ನನಗೆ ಯಾಕೋ ಡೌಟ್ ಬಂತು. ಒಂದು 2 kilometers ಹೋದೆ. ಬೇಡ, ಸುಮ್ಮನೆ ಇನ್ನು ಮತ್ತೆ ಹೋಗಿ ಇನ್ನೂ ಲೇಟ್ ಆಗಿಬಿಡುತ್ತೆ. ಆಲ್ರೆಡಿ ಫ್ರೆಂಡ್ಸ್ 5 o'clock ಆಗಿತ್ತು. ತುಂಬ ಲೇಟ್ ಆಗಿಬಿಡ್ತು. ನಾವು ಅಲ್ಲೆಲ್ಲ ನಿಲ್ಲಿಸ್ಕೊಂಡು ಮತ್ತು ರೋಡ್ ಬೇಡ ಚೆನ್ನಾಗಿರಲಿಲ್ಲ. ಅದರಿಂದ ಮತ್ತು ಅವರನ್ನು ಕೇಳಿದೆ. ಪಾಪ ಅವರು ಮತ್ತು ನೀವು ಸ್ಟ್ರೈಟ್ ಹೋಗಬೇಕಾಗಿತ್ತು, ಈ ಕಡೆ ದೇವಸ್ಥಾನದ ರೂಟಲ್ಲ ಅಂತ ಹೇಳಿದ್ರು. ಮತ್ತು ಸೇಮ್ ರೂಟ್ಗೆ ಬಂದುಬಿಟ್ಟು ಅಲ್ಲಿಂದ ನಾವು ಸ್ಟ್ರೈಟ್ ಹೊರಟ್ವಿ. ಫೈನಲಿ ನೋಡಿ ದೇವಸ್ಥಾನ ರೀಚ್ ಆದ್ವಿ.
ಹೇಳ್ಬೇಕಂತಂದರೆ ಆಚೆ ಏನು ಅಷ್ಟು ಜನ ಇರಲಿಲ್ಲ, ಬಟ್ ಒಳಗಡೆ ಕ್ರೌಡ್ ಇದೆ ಅಂತ ಅಂದ್ಕೊಂಡೆ ನಾನು. ನೋಡಿ ಪಾರ್ಕಿಂಗಲ್ಲಿ ಪಾರ್ಕ್ ಮಾಡಿಬಿಟ್ಟು ಗಾಡಿನ ಹೊರಟ್ವಿ. ಅಷ್ಟೇನು ರಶ್ ಇಲ್ಲ, ಬಟ್ ಒಳಗಡೆ ಕ್ರೌಡ್ ಇದೆಯೋ ಏನೋ ಗೊತ್ತಿಲ್ಲ, ನೋಡೋಣ. ಹೊರಗಡೆ ಮಾತ್ರ ಸ್ವಲ್ಪ ಜನ ಇದ್ದಾರೆ ಅಷ್ಟೇ, ಒಳಗಡೆ ಏನಂತ ಗೊತ್ತಿಲ್ಲ. ಆಲ್ಮೋಸ್ಟ್ ನಾನು ಬಂದಿದ್ದಾಗೆಲ್ಲ ಅಷ್ಟೊಂದು ಕ್ರೌಡ್ ಇರಲಿಲ್ಲ, ಇಷ್ಟೇನು ಜನ ಇತ್ತು ಇಷ್ಟ ಇತ್ತು. ಬಟ್ ಯಾವಾಗಲೂ ಇದೇನಾ ಏನೋ ನನಗೆ ಗೊತ್ತಿಲ್ಲ. ಹಾಗೆ ದೇವ್ರಿಗೆ ಕೈ ಮುಗಿದು ಹೊರಟೆ. ಸೊ ಕಾಯಿ ನಾವೇ ಆಚೆ ಹುಡ್ಕೊಂಡು ಹೊರಟ್ವಿ. ಈ ದೇವಸ್ಥಾನ ತುಂಬ ಪವರ್ಫುಲ್ ಆಗಿರೋದ್ರಿಂದ ಯಾಕೋ ಮನೇಲಿ ಜಗಳ ಮತ್ತು ಏನು ಅಂದ್ಕೊಂಡು ಕೆಲಸ ಏನೂ ಆಗ್ತಾ ಇರಲಿಲ್ಲ. ಏನಾಗಿದೆ ಏನು ಫುಲ್ಲು ಏನು ಮಾಡೋದಕ್ಕೂ ಮನಸ್ಸಿಲ್ಲ ಆ ಥರ ಆಗಿಬಿಟ್ಟಿತ್ತು ನನಗೆ. ಬಟ್ ಸಡನ್ನಾಗಿ ಪ್ಲ್ಯಾನ್ ಆಗಿದ್ದು, ಬರೋ ಪ್ಲ್ಯಾನೇ ಇರಲಿಲ್ಲ. ದೇವಸ್ಥಾನಕ್ಕೆ ಬಂದು ದೇವರೇ ಎಲ್ಲ ನೀನು ನೋಡ್ಕೊಳಪ್ಪ, ಯಾರಾದ್ರು ನಮಗೆ ಕೆಟ್ಟದ್ದು ಬಯಸ್ತಾರೆ, ಯಾರು ನಮಗೆ ಕೆಟ್ಟದ್ದು ಮಾಡಿದ್ದಾರೆ, ಇವ್ರನ್ನೆಲ್ಲ ನೀನೇ ನೋಡ್ಕೊ, ನಮ್ಗೆ ಹೇಳಿಗೆ ಕಂಡು ಹೊಟ್ಟೆ ಕಿಚ್ಚುಪಡೋರ್ನೆಲ್ಲ ನೀನೇ ನೋಡ್ಕೊಳಪ್ಪ ಅಂತ ಹೇಳಿ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಒಂದು ನಮಸ್ಕಾರ ಹಾಕ್ಕೊಂಡು ಹಾಗೆ ನೋಡಿ ಫ್ರೆಂಡ್ಸ್, ಒಳಗಡೆ ವೀಡಿಯೋ ಮಾಡೋಂಗಿಲ್ಲ. ಮಾಡೋದಿದ್ದಿದ್ರೆ ನಂದು ಅಟ್ಲೀಸ್ಟ್ ದೇವ್ರದ್ದು ವೀಡಿಯೋ ಮಾಡೋಣ ಒಳಗಡೆ ಗರ್ಭಗುಡಿದು ಅಂದ್ಕೊಂಡೆ. ಬಟ್ ಅಲ್ಲೇ ಬೋರ್ಡ್ ಹಾಕ್ಬಿಟ್ಟಿದ್ರು ನೋಡಿ, ಫೋಟೋ ಮತ್ತು ವೀಡಿಯೋ ಮಾಡೋಂಗಿಲ್ಲ ಅಂತ ಹೇಳ್ಬಿಟ್ಟು. ಸುಮ್ಮನೆ ನಾವು ರೂಲ್ಸ್ ಬ್ರೇಕ್ ಮಾಡೋಕ್ಕೆ ಹೋಗಬಾರ್ದು, ಅದು ನಮಗೂ ಪ್ರಾಬ್ಲಮ್ ಆಗುತ್ತೆ. ಮತ್ತು ಅವ್ರ ಹತ್ರ ಯಾಕೆ ಒಂದು ಮಾತು ಕೇಳಬೇಕು ಅಂತ ಅಂದ್ಕೊಂಡು ಆಚೆ ಮಾತ್ರ ನಾನು ವೀಡಿಯೋ ಮಾಡೋದಕ್ಕೆ ಅವಕಾಶ ಸಿಕ್ತು, ಒಳಗಡೆ ಮಾತ್ರ ವೀಡಿಯೋ ಮಾಡೋದಕ್ಕಾಗಲಿಲ್ಲ. ಜನ ಏನಷ್ಟಿಲ್ಲ, ಕಡಿಮೆನೇ ಇದ್ದಾರೆ. ಒಂದು 10-15 ಮಿನಿಟ್ಸಲ್ಲೆಲ್ಲ ದರ್ಶನ ಆಗಿಬಿಡ್ತು. ದೇವರು ತುಂಬ ಪವರ್ಫುಲ್ ಅಂತ ಕೇಳಿದ್ದೀನಿ ಗಾಯ್ಸ್. ಆದರೆ ನನಗೆ ಏನಂದರೆ ಇಲ್ಲಿ ಏನು ವಿಶೇಷತೆ ಇದೆ ಅನ್ನೋದು ಗೊತ್ತಿಲ್ಲ. ಬಟ್ ಇಲ್ಲಿ ಬಂದರೆ ಕಷ್ಟ ಪರಿಹಾರ ಆಗುತ್ತೆ ಅನ್ನೋದು ಮಾತ್ರ ಗೊತ್ತು. ನಿಮ್ಗೇನಾದರೂ ಈ ದೇವಸ್ಥಾನದ ಬಗ್ಗೆ ಏನಾದರೂ ಇಲ್ಲಿ ಹೋದಾಗ ಒಂದು ಶಾಸ್ತ್ರ ಕೇಳೋದಾಗಲಿ ಬೇರೊಂದು ಏನಾದರೂ ಇದ್ದರೆ ನನಗೆ ಕಮೆಂಟ್ ಮಾಡಿ. ನೋಡಿ ಹಾಗೆಯೇ ಅಲ್ಲಿ 6 o'clockಗೆ ಬಿಟ್ವಿ. ನನ್ನ ಫೋನ್ ಸ್ವಿಚ್ ಆಫ್ ಆಗಿರೋದ್ರಿಂದ ಚಾರ್ಜ್ ಮಾಡೋಕ್ಕಾಗಲಿಲ್ಲ. ನಮಗೆ ಬರಬೇಕಾದ್ರೆ ನೆಲಮಂಗಲ ರೂಟೇ ತೋರಿಸ್ತು. ಹೋಗ್ಬೇಕಾದ್ರೆ ಯಾಕಷ್ಟು ಲೇಟ್ ಆಯ್ತು ಅಂತಂದರೆ ಫ್ರೆಂಡ್ಸ್, ಅಲ್ಲಿ ನಾವು ಹೋಗ್ಬೇಕಾದ್ರೆ ಆನ್ ದ ವೇ ಮ್ಯಾಪು ಸ್ವಿಚ್ ಆಫ್ ಆಗಿಬಿಡ್ತು ಫೋನು ಈ ಕಡೆಯಿಂದ ಹೋಗ್ಬೇಕಾದ್ರೇ ಕುಣಿಗಲ್ ಹತ್ರ. ಅಲ್ಲಿ ಒಬ್ಬರನ್ನ ಕೇಳಿದ್ವಿ, ಅಲ್ಲಿ ಅವರು ಪಾಪ ಯಾರೋ ಮುಸ್ಲಿಮು, ಅವರು ಮುಂದೆ ಹೋಗಿ ಸ್ಟ್ರೈಟ್ ಹೋಗಿ ಅಂತ ಹೇಳ್ಬಿಟ್ರು. 2 ಕಿಲೋಮೀಟರ್ ಹೋಗಿ ಯಾಕೋ ಸ್ವಲ್ಪ ಡೌಟ್ ಆಯಿತು. ಮತ್ತು ವಾಪಸ್ ಬಂದು ಯಾರೋ ಆಟೋದವರಿದ್ದರು, ಅವ್ರು ಕೇಳಿದ್ದಕ್ಕೆ ಅವರು ನೀವು ಯಾಕೆ ಸ್ಟ್ರೈಟು ಬಂದಿದ್ದೀರಾ, ಹಂಗೆ ಯೂಟರ್ನ್ ತೊಗೊಂಡು ರೈಟಲ್ಲಿ ಒಂದು ರೋಡ್ ಸಿಗುತ್ತೆ ಹೋಗಿ ಅಂತ. ಬಟ್ ಏನಂದರೆ ನೋಡಿ, ನಮ್ಮ ಕನ್ನಡದವ್ರಿಗೆ ಎಷ್ಟೋ ಸರಿ ಇರೋ ದೇವಸ್ಥಾನಗಳು ಗೊತ್ತಾಗೋದಿಲ್ಲ, ಅದರಲ್ಲಿ ಪಾಪ ಅವ್ರಿಗೆ ಗೊತ್ತಾಗುತ್ತೆ. ಅದು ನಮಗೆ ಯಾಕೋ ಅಲ್ಲಿ ಡೌಟ್ ಹೊಡಿತು, ಯಾಕೋ ಬೇರೆಯವ್ರನ್ನ ಯಾರನ್ನಾದರೂ ಕೇಳೋಣ ಅಂತ ಹೇಳಿ. ಆವಾಗ ಮತ್ತೆ ಅವ್ರು ಆಟೋದವ್ರು ಹೇಳಿದ್ರು ಕೂಡ ಆನ್ ದ ವೇ ಕೇಳ್ಕೊಂಡು ದೇವಸ್ಥಾನ ರೀಚ್ ಆಗೋ ಅಷ್ಟರಲ್ಲಿ 5 ಆಯಿತು ಫ್ರೆಂಡ್ಸ್. 2 o'clock ಬಿಟ್ಟಿದ್ದು 5 o'clock ರೀಚ್ ಆಗಿದ್ದು. ಬಟ್ ಬರಬೇಕಾದ್ರೆ ಅಷ್ಟು ಟೈಮ್ ತೊಗೊಳ್ಳಿಲ್ಲ ನಮಗೆ, ಬೇಗನೆ ರೀಚ್ ಆದ್ವಿ. ನೋಡಿ ಆ ಕಡೆ ರೋಡಲ್ಲಿ ಎಷ್ಟು ಟ್ರಾಫಿಕ್ ಇದೆ ಅಂತ. ನಾವು ಆ ರೋಡ್ಗೆ ಏನಾದರೂ ಹೋಗ್ಬಿಟ್ಟಿದ್ರೆ ನಾವು ಬ್ರಿಡ್ಜ್ ಬಿಟ್ಟು ನಿಜ ಮನೆಗೆ ತಲುಪೋದು ತುಂಬ ಲೇಟ್ ಆಗ್ತಾಯಿತ್ತು. ನಾವು ಈ ಕಡೆನೇ ನಮಗೆ ಅದು ಮ್ಯಾಪ್ ತೋರಿಸಿದ್ದು. ನಾನು ಬಟ್ ನೆಲಮಂಗಲ ಓಡಾಡ್ತಾ ಇರ್ತೀನಿ, ಅಷ್ಟು ರೂಟ್ ನನಗೆ ಗೊತ್ತಾಗೋದಿಲ್ಲ. ಅದರಿಂದ ಇದನ್ನು ಮ್ಯಾಪ್ ಹಾಕ್ಕೊಂಡು ಬಂದೆ. ಇದು ಬಂದು ನಮಗೆ ಈ ಕಡೆ ಗೊಲ್ರಟ್ಟಿ ಸೈಡು ತೋರಿಸುತ್ತೆ, ಮಾಗಡಿ ಟೋಲ್ ಬರುತ್ತೆ. ಫೈನಲಿ ನಾವು ಟೋಲ್ ರೀಚ್ ಆದ್ವಿ. ಒಂದು 8 o'clock ಆಗಿತ್ತು ಬರಬೇಕಾದ್ರೆ, ಎಲ್ಲ ಮುಗಿಸ್ಕೊಂಡು ಫುಲ್ಲು 8 o'clock ರೀಚ್ ಆದ್ವಿ. ಟೋಲೆಲ್ಲ ಮುಗೀತು ಫ್ರೆಂಡ್ಸ್. ಫೈನಲಿ ನಾನು ಇವತ್ತು ಚಿಕ್ಕಣ್ಣ ಸ್ವಾಮಿ ದೇವಸ್ಥಾನ ದೇವರನ್ನ ದರ್ಶನ ಮಾಡ್ಕೊಂಡು ಬಂದಿದ್ದೀನಿ. ಲೈಕ್ ಮಾಡಿ ಫ್ರೆಂಡ್ಸ್, ಹಾಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ತುಂಬ ಅವಶ್ಯಕತೆ ಇದೆ. ನಾನು ಹೊಸ್ದಾಗಿ ವೀಡಿಯೋ ಮಾಡ್ತಾಯಿದ್ದೀನಿ. ಈ ವಿಡಿಯೋಸಲ್ಲಿ ನಾನು ಮಾಡಿರೋದ್ರಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮೆ ಇರಲಿ. ಹೇಗೆ ಮಾಡಬೇಕಂತ ಗೊತ್ತಿಲ್ಲ, ನನಗೆಷ್ಟು ಗೊತ್ತಿದೆಯೋ ಅಷ್ಟು ಮಟ್ಟಿಗೆ ನಾನು ವೀಡಿಯೋ ಮಾಡಿದ್ದೀನಿ. ನೀವು ಲೈಕ್ ಮಾಡೋದ್ರಿಂದ ನನಗೆ ಇನ್ನೂ ಮುಂದೆ ಹೊಸ ವೀಡಿಯೋ ಮಾಡೋದಕ್ಕೆ ಒಂದು ಎನರ್ಜಿ ಅನ್ನೋದು ಬರುತ್ತೆ, ಮಾಡಬೇಕು ಅನ್ನೋ ಒಂದು ಕಾನ್ಫಿಡೆನ್ಸ್ ಬರುತ್ತೆ ನನಗೆ. ಪ್ಲೀಸ್ ಫ್ರೆಂಡ್ಸ್, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಮತ್ತೆ ಸಿಗ್ತೀನಿ, ಬಾಯ್.